ಅದು ಒಂದಿನ, ಒಂದು ಕ್ಷಣ. ಹೊಟ್ಟೆ ಕಿಚ್ಚು, ದ್ವೇಷ ಎಲ್ಲ ಬಿಟ್ಟು ಯೋಚಿಸಿದ್ರೆ ಇವತ್ತು 2 ಕುಟುಂಬ ನೆಮ್ಮದಿಯಾಗಿರ್ತಿತ್ತು. ಆದರೆ ನಾವು ಮಾಡೋ ಒಂದು ಸಣ್ಣ ತಪ್ಪಿಂದ ದೊಡ್ಡ ಅನಾಹುತನೇ ನಡೆದೋಗ್ಬಿಡ್ತದೆ. ಆವತ್ತು ಹಾಗೆ ಆಯಿತು. ನಾನು ಅವಾಗ ಭಟ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಡಿ ಗೋಮಂಜ, ನೋಡ್ಕೊಂಡು ಗುರಿ ಇಡೋ ಮಾರಾಯ, ಯಾರನ್ನಾರು ತೆಗ್ದು ಬಿಟ್ಟಿ ಮತ್ತೆ. ಭಟ್ರೆ, ಈ ಸಲ ನಿಮ್ ಗದ್ದೆ ನಾ ಗೇಣಿಗೆ ನಾನೇ ಮಾಡ್ತೆ ಮತ್ತೆ. ಭಟ್ರು, ನನಗೇನು ಮಳ್ಳಿ ಹಿಡಿದೇ ಮಾಡಿದ್ದೀನಾ? ಹೋಸರ್ತಿ ಗದ್ದೆ ಕೊಟ್ಟವಾಗ ಏನ್ ಮಾಡಿದೆ ನೀನು? ಕುಡ್ಕೊಂಡು ಬಂದು ಬಿದ್ದೆ. ಈ ಸರ್ತಿ ನಿನಗೆ ಗದ್ದೆ ಕೊಡೋದಿಲ್ಲ, ಮಾದೇವನಿಗೆ ಕೊಡೋದು. ಅವ ಪಾಪ ಚಲೋ ನಾನು ಮಾಡ್ಕೊಂಡು ಹೋಗ್ತಾ. ಆ ಬೋಳಿ ಮಗ ಮಾತೆ ಬಂದು ವ್ಯವಹಾರನೇ ಸರಿ ಇಲ್ಲ. ಹೇಳ್ರೆ ಗದ್ದೆ ಚಲೋ ಆಗ್ಲಿಲ್ಲ ಆಡುದು, ನಿಮ್ಗೆ ಕಡಿಮೆ ಭತ್ತ ತೋರಿಸಿ ಹಕ್ಕಪತಿ ಮಾಡೋದು. ಆದ್ರೂ ನೀವು ಅವನ್ನೇ ನಂಬ್ತ್ರಿ. ಇದು ಒಂದ್ಸಲ ನಂಗೆ ಗದ್ದೆ ಕೊಟ್ಟು ನೋಡ್ರ ಹೆಂಗ್ ಮಾಡ್ತಾ ಹೇಳಿ. ಅದೆಲ್ಲ ಆಮೇಲೆ ನೋಡುವ. ಮೊದಲು ಒಂದು ಬಾಳೆಕೊನೆ ಬೇಕಾಗತ್ತೆ ನನಗೆ. ನನ್ನ ಮಗಳಿಗೆ ಇಪ್ಸು ಮಾಡಿ ಕಳಿಸ್ಬೇಕು. ನಿನ್ನ ಹತ್ರ ಆಗ್ತದ್ಯಾ? ಆಗ್ತಾ ಹೇಗೆ ಹೇಳು. ಬಾಳೆಕೊನೆ ಅಲ್ಲ, ನಾಳೆ ಬೆಳಗ್ಗೆ ತಗೋಬತ್ತೆ. ಅಲ್ಲೋ ಕಾಶಿ, ಆ ಮಂಜ ಹೇಳೋದು ಖರೆ ಇದ್ದಿಕ್ಕನೋ? ಅವನ್ ಮಾತು ನಂಬ್ಲಕ್ಕ? ನಂಗೂ ಮಾಧವ್ ಮೇಲೆ ಡೌಟ್ ಉಂಟು ಭಟ್ರೆ. ನಾನು ಅವ್ರಿಬ್ರ ಮೇಲೂ ಕಣ್ಣಿಟ್ಟಿಡ್ತೆ. ಯಾವ ಬೋಳಿ ಮಗನ ಕೆಲಸನಲ್ಲ ಇದು. ಒಟ್ಟಿಗಂತ ತಿಂತ ನೀವು ಕೈ ಸಿಕ್ಕಲ್ಲ ಮಗ. ಬೋಳಿ ಮಗ ತಪ್ಪು ನಿಂಬು ನಿಂಬು. ಓ ಮಾದೇವ ಬಿಟ್ರೆ ಅಡಿಗ್ರ ಈ ತಗೊಳ್ಳಿ, ಎಣಸ್ಕೊಳ್ಳಿ. ಮೊದಲೇ ಲೇಟಾಗಿ ಕೊಟ್ಟಿದ್ಯಾ, ಅದರಲ್ಲೂ ಕಡಿಮೆ ಇದೆಯಲ್ಲ ಮಾದೇವ. 1,000 ಕಡಿಮೆ ಆಯ್ತಾ? ಮುಂದಿನ ವಾರ ಕೊಟ್ಟು ಬಿಡ್ತಾನೆ. ಸರಿ ಸರಿ. ಅದೆಂತ ದನ ಆ ನಮನೆ ಕೂಗ್ತಾ ಇದೆಯಲ್ಲ? ಹೋ ದನ ಅಲ್ರ ಕೋಣ, ನಿನ್ನೆಯಿಂದ ಹಂಗೆ ಕೂಗ್ತಾ ಇತ್ತು. ಸರಿ ಸರಿ, ಅದನ್ನ ನೋಡ್ಕ ಮುಂದಿನ ವಾರ ಮರಿದೆ ಕೊಟ್ಬಿಡ್ಬೇಕು. ಆತರ ಕೊಡ್ತಾನೆ. ಹೌದು
ನಿಮ್ಮಿಬ್ರು ಈ ಸತಿ ಗದ್ಯಾರ್ ಮಾಡ್ತಾರ? ಮತ್ತಾರು ಮಾಡ್ತರು ಭಟ್ರೆ, ನಾನೇ ಮಾಡುದೇ. ಮೊನ್ನೆನೆ ದೊಡ್ಡ ಭಟ್ರಿಗೆ ಹೇಳಿ ಬಂದೇನೆ. ಮಗ ಮಾರ, ಅಪ್ಪಯ್ಯ ಬಾಳಿಗನ ತಂದು ಕೊಡಕ್ಕೆ ಹೇಳಿದ್ರಂತಲ್ಲ, ಇನ್ನ ತಂದ್ಕೊಡ್ಲಿಲ್ಲ ನೀನು. ಹೌದಾಗಿತ್ರ ಭಟ್ರು, ಯಾವ್ದೋ ಬೋಳಿ ಮಗ ನಾನು ನೋಡಿಟ್ಟಿದ್ ಬಾಳೆಕೊ ನೆನೆ ಕದ್ಕೋಗಾನೆ. ಅವ್ನಿಗೆ ಯಾರು ಒಳಗೆ ಗೊತ್ತದೆ ನಂಗೆ. ಈ ಸಲ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವನ್ನ. ಮಾಟ ಮಾಡಿದ್ರು ಹಾಕ್ಸ್ತಾವನಿಗೆ. ಅವಂಗೆಂತ ಆತ ಮಾರ? ಎಂತದೆ ಎಂತತೆ ಎಂತ ಹೇಳ್ತಿದ್ದೆ ಹೇಳಿ ಮರೈತಿ. ಊರ್ ಹುಸಾಬರಿ ಬೇಡ ಅಂತ 1000 ಸಲ ಬಿಡ್ಕೊಂಡೆ ನಾನು. ನನ್ ಮಾತ್ ಕೇಳಲೇ ಇಲ್ಲ ನೀವು. ನೋಡಿ, ಬಂಗಾರದಂತ ಕೋಣ ಸುತ್ತೋಯ್ತು. ಯಾರ್ ಕಣ್ ಬಿತ್ತೋ ಏನೋ. ನಮ್ ಹೊಟ್ಟೆ ಮೇಲೆ ಹೊಡೆದವ್ರು ಯಾರು ಉದ್ಧಾರ ಆಗುದಿಲ್ಲ. ಸರ್ವನಾಶ ಆಗಿ ಹೋಗ್ಲಿ ಅವರು. ಹಿಂಗೆ ಆಗ್ತದೆ ಹೇಳಿ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಜೀವನಕ್ಕೆ ಆಧಾರ ಆಗಿದ್ದದೇ ಎರಡಾಗಿದೆ: ನನ್ನ ಕ್ವಾಣ, ಗದ್ದೆ. ಈಗ ನಾನೇನು ಮಾಡಲಿ? ಹೆಂಗೆ ಬದುಕಲಿ? ಆ ಮಂಜ ಈ ಎರಡನ್ನು ನನ್ನಿಂದ ಕಿತ್ಕೊಬಿಟ್ಟ. ಮಾಡೇವ ಎಂಟ ಆಗಡೆ ಇದೆಲ್ಲ ನಿನ್ ಮಗು ನೋಡಲ್ ಹಾಸ್ಪಿಟಲ್ ಹೋಗಲ್ಲ, ಹಾಸ್ಪಿಟಲ್ ಹೋಗು. ಆ ಮಂಜಿನ ಮಾತ್ರ ಬಿಡಲ್ಲ ನಾನು. ಕಡಿಗೂ ಬಾಳೆಗೊನೆ ತಂದು ಕೊಟ್ಟಿಲ್ಲ ನೀನು. ಆ ಮಾದೇವ ಅಂತೂ ಮಳ್ಳಂಗೆ ಆಡ್ತಿದ್ದಂತೆ. ಆಶಿ ಮಾತುಗಳ ಕಂಡು ಕತ್ತನ ನೀನು ಕೊಡೋದಾಗಿದೆ. ಸರಿ ಮಾಡ್ಕೊಂಡು ಹೋಗೋದು ಆಯ್ತಲ್ಲ? ಸರಿ ಸರಿ.
ನೀವ್ ಯಾಕಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ರಿ? ಈ ವರ್ಷ ಅಲ್ಲ ಅಂದ್ರೆ ಮುಂದಿನ ವರ್ಷ ಗದ್ದೆ ಮಾಡುವ. ನಿಂಗೆ ಗೊತ್ತಾಗದಿಲ್ಲ, ನೀ ಸುಮ್ಮನಿರು. ಇದು ಬರೀ ಗದ್ದೆ ವಿಷಯ ಅಲ್ಲ. ಆ ಸುಟ್ಟು ಮಂಚ ನಮ್ಮ ಮನೆ ಮೇಲೆ ಮಾಟಿ ಮಾಡಿ ಸಾಕೇನೆ. ನಂಗೆ ಈಗ ಅರ್ಥ ಆಯ್ತು, ನನ್ನ ಜೀವನನೇ ಹಾಳಬಾರ್ದ. ಅವು ಉಳಿಬೇಕು, ಇಲ್ಲ ನಾವು ಉಳಿಬೇಕು. ನೀರು ತುಂಬಿರೋ ಬಂದು ಕಾಣ್ತಾನೆ, ಯಾರು ಕರ್ಕೊಂಡು ಹೋಗ್ಬಿಟ್ಟಾರೆ. ಎಲ್ಲ ಒಂದೇ ಕ್ಷಣದಲ್ಲಿ ನಡೆದು ಹೋಗ್ಬಿಡ್ತು. ಭತ್ತದ ಬುಡ ರಕ್ತ ಕುಡಿದಿತ್ತು. ಕೊನೆ ಟೈಮಲ್ಲಿ ಮಂಜನ್ ತಲೆಯಲ್ಲಿ ಇದ್ದಿತ್ತು ಒಂದೇ, ಬರೀ ಗದ್ದೆ ಸಲುವಾಗಿ ಮಾದೇವನನ್ನ ಕೊಂದೇ ಬಿಟ್ಟ ಹೇಳೋದು. ಆದರೆ ಮಾದೇವಂಗೆ ಹುಚ್ಚು ನೆತ್ತಿಗೇರ್ಬಿಟ್ಟಿತ್ತು. ಅದೇ ದ್ವೇಷದಲ್ಲಿ ಮಂಜನ್ ಕೊಂದೇ ಬಿಟ್ಟ. ಹಂಗಾದ್ರೆ ನಿಜವಾಗ್ಲೂ ದೃಷ್ಟಿ ಕಳ್ಕೊಂಡಿದ್ಯಾರು? ಕೋಣನ, ಮಂಜನ, ಇಲ್ಲ ಮಾದೇವನ?